ಮಳೆಯ ಅಬ್ಬರ ಮುಂದುವರಿತಾ ಇದೆ. ಪ್ರಮುಖವಾಗಿ ಯಾದಗಿರಿಯಲ್ಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಇನ್ನು 3 ರಿಂದ 4 ದಿನಗಳ ಕಾಲ ಮಳೆ ಹಾಗೆ ಇದೆ. ಹಾಗಾಗಿ ಪರದಾಡುವಂತ ಪರಿಸ್ಥಿತಿ ಇದೆ. ವರುಣನ ರೌದ್ರ ನರ್ತನಕ್ಕೆ ಜನಜೀವನ ಅಸ್ತವ್ಯಸ್ತವಾಗಿದೆ. ನಿರಂತರ ಮಳೆಯಿಂದ ಗ್ರಾಮಕ್ಕೆ ಜಲ ದಿಗ್ಬಂಧನ ಆಗಿದೆ. ಕಳೆದ 2 ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಾ ಇದೆ. ತಗ್ಗು ಪ್ರದೇಶಗಳು ಸಂಪೂರ್ಣವಾಗಿ ಜಲಾವೃತ ಆಗಿವೆ. ಬಡಾವಣೆಗಳಂತೂ ಕೆರೆಯಂತಾಗಿವೆ. ಯಾದಗಿರಿ ತಾಲೂಕಿನ ಬಳಿಚಕ್ರ ಗ್ರಾಮದ ಮನೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿವೆ. ಸುಮಾರು 30 ರಿಂದ 40 ಮನೆಗಳಿಗೆ ಈ ರೀತಿಯ ಮಳೆ ನೀರು ನುಗ್ಗಿದೆ. ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮನೆ ಒಳಗೆ ಇದು ಮನೆಯ ಅಂಗಳ ಇದೆ, ಯಾವುದು ರೋಡ್ ಅಲ್ಲ, ಯಾವುದು ಕೆರೆಯಲ್ಲ. ಅಕ್ಕಪಕ್ಕದಲ್ಲಿ ಮನೆ ಇದೆ, ಸೆಂಟ್ರಲ್ ಇರೋದು ಅಂಗಳ. ಮನೆಯ ಮುಂಭಾಗದಲ್ಲಿ ಈ ರೀತಿಯ ಸಮಸ್ಯೆ ಆಗ್ತಾ ಇದೆ. ಯಾವ ರೀತಿಯಾಗಿ ಆ ಬಡಾವಣೆ ಕೆರೆಯಂತಾಗಿದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಯಾದಗಿರಿಯಲ್ಲಿ ಆಗ್ತಾ ಇರುವಂಥ ಮಳೆಯ ಆರ್ಭಟ ಇದೆ. ಜನ ಪರದಾಡುವಂಥ ಪರಿಸ್ಥಿತಿ. ಈ ಮಳೆಯಿಂದಾಗಿ ಇಡೀ ರಾತ್ರಿ ಜಾಗರಣೆ ಮಾಡುವಂಥ ಪರಿಸ್ಥಿತಿ ಇದೆ. ಗ್ರಾಮದಲ್ಲಿ ಸತತ 15-20 ದಿನಗಳಿಂದ ನಿರಂತರ ಮಳೆಯಿಂದ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ತೆಗ್ಗು ಪ್ರದೇಶಗಳಲ್ಲಿ ನೀರು ತುಂಬಿ ಪೂರ ನೆಲ ಸಮಾನವಾಗಿ ಮನೆಯಲ್ಲಿ ನೀರು ಹೊಕ್ಕೊಂಡು ಗ್ರಾಮಸ್ಥರಿಗೆ ಭಾಳ ತೊಂದರೆ ಆಗಿದೆ. ಮಲಗಲು ಜಾಗವಿಲ್ಲದೆ ಗುಡಿ ಗುಂಡಾಂತರ ಶಾಲೆಗಳಲ್ಲಿ ಮಲಕತ್ತ ಅವರಿಗೆ ಭಾಳ ತೊಂದರೆ ಆಗಿದೆ. ದವಸ ಧಾನ್ಯಗಳು ತೊಯ್ದು ನುರುಚನಾಗಿದ್ದೇವೆ. ಅದಕ್ಕೆ ಕೂಡಲೇ ಪರಿಹಾರ ಕೊಡಬೇಕು. ಜಿಲ್ಲಾಡಳಿತ ಹಾಗೂ ಸ್ಥಳೀಯ ಶಾಸಕರು ಭೇಟಿ ಕೊಡಬೇಕು. ಇಲ್ಲಿ ಇರ್ತಕ್ಕಂಥ ಆಡಳಿತಾಧಿಕಾರಿಗಳು ಭೇಟಿ ಕೊಡಬೇಕು. ಇಲ್ಲಿ ಯಾವುದೇ ಕೂಡ ಕೆಲಸ ಆಗಿಲ್ಲ. ತಕ್ಷಣ ಈ ಗ್ರಾಮಕ್ಕೆ ಭೇಟಿ ಕೊಟ್ಟು ಈ ಗ್ರಾಮಸ್ಥರಿಗೆ ನೆರವು ಆಗಬೇಕಂತೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ. ನನ್ನ ಹೆಸರು ಬಸ್ಸು ಬಳಿಚಕ್ರ ಅಂತೇಳಿ. ಯಾದಗಿರಿ ತಾಲೂಕಿನ ಬಳಿಚಕ್ರ ಗ್ರಾಮದಲ್ಲಿ ಸುಮಾರು 15-20 ದಿವಸದಿಂದ ಧಾರಾಕಾರ ಮಳೆಗೆ ಇವತ್ತು ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ಈ ಓಣಿ ಸಂಪೂರ್ಣ ಜಲಾವೃತ ಆಗಿ ಇವತ್ತಿನ ದಿವಸ ಜನರು ಏನಾದಂದ್ರೆ ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿದ್ದು ನೀರು ನಿಂತು ಪಾಚುಗಟ್ಟಿಗೆಸಿ ಸ್ಮೆಲ್ ಬಂದ ಕೇಸಿ ಏನದ ರೋಗ ರುಜಿನ ಬರತಕ್ಕಂಥ ಸಂದರ್ಭದ ಸಂಬಂಧಪಟ್ಟವರು ಗ್ರಾಮಸ್ಥರು ಎಲ್ಲರೂ ಸಂಬಂಧಪಟ್ಟವ್ರಿಗೆ ಅರ್ಜಿ ಕೊಟ್ಟರು ಕೂಡ ಯಾರೊಬ್ಬರು ಈ ಕಡೆ ಬರದಿರ್ತಕ್ಕಂಥದ್ದು ದುರದೃಷ್ಟಕರ. ತಕ್ಷಣ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದ ಕೇಸಿ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಬೇಕು. ಈ ನೀರನ್ನು ಸ್ಥಳಾಂತರ ಮಾಡಿ ಇವರಿಗೆ ರೋಗ ಬರದಂತೆ ಎಚ್ಚರ ವಹಿಸಬೇಕು. ನಾಳೆಗೆ ಏನಾದರೂ ರೋಗ ರುಜಿನ ಬಂದು ಏನಾದರೂ ಆದರೆ ಅದಕ್ಕೆ ನೇರ ಜಿಲ್ಲಾಡಳಿತ ಸಂಬಂಧಪಟ್ಟ ರಾಜಕಾರಣಿಗಳೇ ಹೊಣೆ ಹೊರಬೇಕಾಗ್ತಕ್ಕಂಥದ್ದು. ಇಲ್ಲದಿದ್ದರೆ ಇದು ಯಾದಗಿರಿ ಟು ರಾಯಚೂರಿಗೆ ಹೋಗ್ತಕ್ಕಂಥ ಪ್ರಮುಖ ರಸ್ತೆ ಬಂದ್ ಮಾಡಿ ಕೇಸಿ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಿದೆ. ಯಾದಗಿರಿ ತಾಲೂಕಿನ ಬಳಿಚಕ್ರ ಗ್ರಾಮದಲ್ಲಿ ಸುಮಾರು 15-20 ದಿವಸದಿಂದ ಧಾರಾಕಾರ ಮಳೆಗೆ ಇವತ್ತು ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ಈ ಓಣಿ ಸಂಪೂರ್ಣ ಜಲಾವೃತ ಆಗಿ ಇವತ್ತಿನ ದಿವಸ ಜನರು ಏನಾದಂದ್ರೆ ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿದ್ದು ನೀರು ನಿಂತು ಪಾಚುಗಟ್ಟಿಗೆಸಿ ಸ್ಮೆಲ್ ಬಂದ ಕೇಸಿ ಏನದ ರೋಗ ರುಜಿನ ಬರತಕ್ಕ